ಖ್ಯಾತ ಗಾಯಕಿ ನಾಗಚಂದ್ರಿಕಾ ಭಟ್ ಅವರ ಕಂಠಸಿರಿಯಲ್ಲಿ ಮೂಡಿಬಂದಿರುವ ಹಾಡುಗಳ ಕನ್ನಡದ 9 ಕವಿಗಳ ಪ್ರಮುಖ ಕವಿತೆಗಳ ಗಾಯನದ ಕಾವ್ಯಚಂದ್ರಿಕೆ ಸಿಡಿ ಬೆಂಗಳೂರಲ್ಲಿ ಲೋಕಾರ್ಪಣೆ ಮಾಡಲಾಯಿತು. ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಅದ್ದೂರಿಯಾಗಿ ಈ ಕಾರ್ಯಕ್ರಮ ನಡೆಯಿತು. ಸಂಗೀತ ನಿರ್ದೇಶಕ ಉಪಾಸನ ಮೋಹನ್ ಸಂಗೀತ ಸಂಯೋಜನೆಯಲ್ಲಿ ಗಾಯಕಿ ನಾಗಚಂದ್ರಿಕಾ ಭಟ್ ಅವರ ಕಂಠದಲ್ಲಿ ಸುಮಧುರವಾಗಿ ಹಾಡುಗಳು ಮೂಡಿಬಂದಿವೆ. ಕಾರ್ಯಕ್ರಮದಲ್ಲಿ ಹಿರಿಯ ಕವಿಗಳಾದ ಎಚ್ಎಸ್ ವೆಂಕಟೇಶ್ ಮೂರ್ತಿ, ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್, ಬಿಆರ್ ಲಕ್ಷ್ಮಣರಾವ್, ಹಿರಿಯ ಗಾಯಕ ಶಿವಮೊಗ್ಗ ಸುಬ್ಬಣ್ಣ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ವೈಯಕ್ತಿಕವಾಗಿ ನಂದು ಅಂತ ಒಂದು ಸಿಡಿ, ಕೆಸೆಟ್ ಅಥವಾ ಧ್ವನಿ ಸಾಂದ್ರಿಕೆ ಇದುವರೆಗೂ ಬಿಡುಗಡೆ ಆಗಿರ್ಲಿಲ್ಲ. ಈ ದಿನ ಆ ಕನಸು ಸಹ ನಂದು ಈಡೇರ್ತಾ ಇದೆ. ಬಹಳನೇ ಖುಷಿ ಕೊಡ್ತಾ ಇರುವಂತಹ ಸಂಗತಿ ಇದು. ಸುಗಮ ಸಂಗೀತ, ಅದರಲ್ಲೂ ಭಾವಗೀತೆ ಅನ್ನುವ ಪ್ರಾಕಾರ ಇಡೀ ದೇಶದಲ್ಲಿ ಅಷ್ಟೇ ಯಾಕೆ ಇಡೀ ವಿಶ್ವದಲ್ಲೇ ಇಲ್ಲ ಅಂತ ಹೇಳ್ಬೋದು. ಅದು ಕನ್ನಡಕ್ಕೆ ಸೀಮಿತವಾಗಿರುವಂತಹ ಬಹಳ ಅಪರೂಪದ ಒಂದು ಪ್ರಾಕಾರ ಭಾವಗೀತೆ ಅನ್ನುವಂಥದ್ದು.